ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೆನರಾ ಬ್ಯಾಂಕ್ ಅಧಿಕಾರಿಗಳಿಂದ ಗ್ರಾಹಕರಿಗೆ ಪಂಗನಾಮ ಹಾಕಲಾಯ್ತಾ ಅನ್ನೋ ಪ್ರಶ್ನೆ. ಹಾರೋಗೇರಿಯ ಕೆನರಾ ಬ್ಯಾಂಕ್ ವಿರುದ್ಧ ಗ್ರಾಹಕರ ಆರೋಪ ಇದು. ಉಳಿತಾಯ ಖಾತೆಯಲ್ಲಿನ ಹಣವನ್ನ ಗುಳಂ ಮಾಡಿದ್ರ ಅಧಿಕಾರಿ ಅನ್ನುವಂಥ ಪ್ರಶ್ನೆ. ಸಮಸ್ಯೆ ಹೇಳೋದಕ್ಕೆ ಹೋದ್ರೆ ಮ್ಯಾನೇಜರ್ ದಬ್ಬಾಳಿಕೆ ಮಾಡ್ತಾರೆ ಅನ್ನೋ ಆರೋಪ ಇದು. ಕೆನರಾ ಬ್ಯಾಂಕ್ ಅಧಿಕಾರಿಗಳಿಂದ ಗ್ರಾಹಕರಿಗೆ ಪಂಗನಾಮ ಹಾಕಲಾಯ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಹಾರೋಗೇರಿಯ ಕೆನರಾ ಬ್ಯಾಂಕ್ ವಿರುದ್ಧ ಗ್ರಾಹಕರು ಇಂಥದ್ದೊಂದು ಆರೋಪ ಮಾಡಿದ್ದಾರೆ. ಉಳಿತಾಯ ಖಾತೆಯಲ್ಲಿನ ಹಣವನ್ನ ಹಾಗಾದ್ರೆ ಅಧಿಕಾರಿ ಗುಳಂ ಮಾಡಿದ್ರಾ? ಇಂಥದ್ದೊಂದು ಪ್ರಶ್ನೆ ಗ್ರಾಹಕರು ಆರೋಪ ಮಾಡ್ತಾ ಇದ್ದಾರೆ. ಸಮಸ್ಯೆ ಹೇಳೋದಕ್ಕೆ ಹೋದ್ರೆ ಮ್ಯಾನೇಜರ್ ದಬ್ಬಾಳಿಕೆ ಮಾಡ್ತಾರೆ ಎನ್ನುವಂತ ಆರೋಪ. ಇದರ ಬಗ್ಗೆ ಮೇಲಧಿಕಾರಿಗಳಿಗೆ ದೂರು ಕೊಟ್ಟರೂ ಕೂಡ ಅವರು ಡೋಂಟ್ ಕೇರ್ ಅಂತಿದ್ದಾರೆ ಅಂತ. ರಾಯಬಾಗ ತಾಲೂಕಿನ ಹಾರೋಗೆರೆಯಲ್ಲಿನ ಕೆನರಾ ಬ್ಯಾಂಕ್ ಇದು. ಆರೋಪ ಮಾಡಿದ್ದಾರೆ, ಸರ್ಕಾರದಿಂದ ಉದ್ಯೋಗ ಮಾಡೋದಕ್ಕೆ ಸಾಕಷ್ಟು ಅನುದಾನಗಳನ್ನು ಬಿಡುಗಡೆ ಮಾಡಿದೆ, ಆದರೆ ಇಂಥ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಅಂತ ಇದೀಗ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಏನಿದು ಕೆನರಾ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಆರೋಪ? ಖಂಡಿತ ಪ್ರವೀಣ್, ಏನಂತಂದ್ರೆ ಈಗಾಗಲೇ ಏನೋ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಈಗಿನ ಯುವಕರು ಉದ್ಯೋಗ ಮಾಡ್ಲಿ ಅಂತೇಳಿ ಒಂದು ಸವಲತ್ತನ್ನ ಒದಗಿಸ್ತಿದ್ದಾರೆ. ಆದ್ರೆ ಈಗ ಏನಾಗ್ತಿದೆ ಅಂತಂದ್ರೆ ಇಂಥ ಕೆಟ್ಟ ಮ್ಯಾನೇಜರ್ಗಳಿಂದ ಒಂದು ಹೆಸರು, ಒಂದು ಸರ್ಕಾರಕ್ಕೆ ಕೂಡ ಒಂದು ಎಲ್ಲೋ ಒಂದ್ ಕಡೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗ ಇವರು ಏನು ಸುನಿಲ್ ಎಂಬಾತ ಉದ್ಯೋಗ ಮಾಡಲು ಒಂದು ಕಳೆದ 5 ವರ್ಷದ ಹಿಂದೆ ಏನಂತಂದ್ರೆ ಒಂದು ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ಒಂದು 10 ಲಕ್ಷ ಸಾಲವನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಆ ಸಾಲವನ್ನು ಮರುಪಾವತಿಯನ್ನ ಮಾಡಿರ್ತಾರೆ. ನಂತರ ಸಬ್ಸಿಡಿ ಅಮೌಂಟು ಕೂಡ ಅದಕ್ಕೆ ಒಂದು ಸ್ಯಾಂಕ್ಷನ್ ಅನ್ನ ಆಗಿರುತ್ತೆ. ಸ್ಯಾಂಕ್ಷನ್ ಆಗಿ ಆ ಸಾಲಕ್ಕಂತೂ ಎಲ್ಲ ಕ್ಲೋಸ್ ಮಾಡಿರ್ತಾರೆ. ಆದ್ರೆ ಇವರು ಕ್ಲೋಸ್ ಆದ ನಂತರ ಇನ್ನ ಬಿಸ್ನೆಸ್ ಅನ್ನ ಇನ್ನೊಂಚೂರು ಡೆವಲಪ್ಮೆಂಟ್ ಮಾಡಲು ಏನೋ ಸೆಕೆಂಡ್ ಸಾಲವನ್ನ ಕೇಳಲು ಒಂದು ಹಾರೋಗೇರಿ ಇರ್ತಕ್ಕಂತ ಒಂದು ಕೆನರಾ ಬ್ಯಾಂಕ್ ಹೋಗ್ತಾರೆ. ಆ ಕೆನರಾ ಬ್ಯಾಂಕ್ ನಲ್ಲಿ ಏನಂತಂದ್ರೆ ಇವರು ಎಲ್ಲಾ ರೀತಿಯಾಗಿ ನಮ್ಮ ಅಕೌಂಟ್ ಅಲ್ಲಿ ಏನೇನ್ ಎಷ್ಟೆಷ್ಟು ಚಾರ್ಜಸ್ ಕಟ್ ಆಗಿದೆ ಮತ್ತೆ ಏನೇನ್ ಅಲ್ಲಿ ಒಂದು ಏರುಪೇರ್ ಆಗಿದೆ ಅಂತ ಚೆಕ್ ಮಾಡಲು ಒಂದು ಸ್ಟೇಟ್ಮೆಂಟ್ ಅನ್ನ ಕೇಳ್ತಾರೆ. ಆ ಸ್ಟೇಟ್ಮೆಂಟ್ ತೆಗೆದುಕೊಳ್ತಿದಂತೆ ಆ ಸ್ಟೇಟ್ಮೆಂಟ್ ಅಲ್ಲಿ ಏನಂತಂದ್ರೆ ಸುನಿಲ್ ಪಾಟೀಲ್ ನ ಅಕೌಂಟ್ ನಲ್ಲಿ ಏನೋ ಬೇರೆ ಒಬ್ಬನ ಇನ್ಸ್ಟಾಲ್ಮೆಂಟ್ ಹಣವನ್ನ ಕಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈ ಸುನಿಲ್ ಪಾಟೀಲ್ ಅಕೌಂಟ್ ಇರುತ್ತೆ. ಸುನಿಲ್ ಪಾಟೀಲ್ಗೆ ಗ್ರಾಹಕನಿಗೆ ಕೂಡ ಅದು ಏನೋ ಗೊತ್ತಿರಲಾರ್ದೇನೆ ವಿತೌಟ್ ಪರ್ಮಿಷನ್ ಇಂದ ಏನೋ ಆ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಅವರು ಕೇಳದೆ ಅಮೌಂಟ್ ಅನ್ನ ಬೇರೆ ಒಂದು ಇನ್ಸ್ಟಾಲ್ಮೆಂಟ್ ಅನ್ನ ಕಟ್ ಮಾಡಿರ್ತಾರೆ. ಆದ್ರೆ ಇದನ್ನ ಕೇಳಲು ಹೋದ್ರೆ ಏನಂತಂದ್ರೆ ಮ್ಯಾನೇಜರ್ ಅವರು ಇಲ್ಲ, ಅದು ಮುಂಚೆ ಇದ್ದ ಮ್ಯಾನೇಜರ್ ನ ಕೇಳ್ಬೇಕು, ನಾನು ಈಗ ಬಂದಿದ್ದೀನಿ ಅಂತ ಉಡಾಪಿ ಉತ್ತರ ಕೊಡ್ತಾರೆ. ಮತ್ತೆ ಜೊತೆಗೆ ಏನೋ ಅವರು ಬಿಸ್ನೆಸ್ ಮಾಡ್ತಿರ್ತಾರಲ್ವಾ, ಒಂದು ಜಿಮ್ ಅನ್ನ ನಡೆಸಿರ್ತಾರೆ. ಆ ಜಿಮ್ಗೆ ಹೋಗಿ ಕೂಡ ಒಂದು ದಬ್ಬಾಳಿಕೆಯನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವರು ಈಗಾಗಲೇ ಈ ರೀತಿ ಆಗ್ತಿದೆ ಅಂತ ಹೇಳಿ ಒಂದು ಬೆಳಗಾವಿಯ ಮೇಲಾಧಿಕಾರಿಗಳ ಕಡೆ ಹೋಗ್ತಾರೆ. ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ತಾರೆ. ಮತ್ತೆ ಜೊತೆಗೆ ಮತ್ತೊಮ್ಮೆ ಬ್ಯಾಂಕಿಗೆ ಹೋಗ್ತಾರೆ. ಸರ್, ನಮಗೆ ಸರಿಯಾದ ಮಾಹಿತಿಯನ್ನ ಕೊಡಿ, ಇದು ನಮಗೆ ಅರ್ಥ ಆಗ್ತಾ ಇಲ್ಲ. ಜೊತೆಗೆ ನಾವು ಬ್ಯಾಂಕ್ ವ್ಯವಹಾರ ಕಮ್ಮಿ ಮಾಡುತ್ತಿದ್ದೇವೆ, ನಮಗೆ ಏನೂ ಇದು ಅರ್ಥ ಆಗಲ್ಲ, ಒಂದು ಸರಿಯಾದ ಮಾಹಿತಿಯನ್ನ ನಮಗೆ ನೀಡಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಆದ್ರೆ ಕೇಳ್ಕೊಂಡ್ರು ಕೂಡ ಈಗ ಸೆಕೆಂಡ್ ಲೋನ್ ಕೊಡ್ಬೇಕಾ ಅಂತ ನೀವು ಕೇಳ್ತಾ ಇದ್ರಿ. ನಾನು ಸೆಕೆಂಡ್ ಲೋನ್ ಕೊಡಕ್ ಆಗೋದಿಲ್ಲ, ನಾ ಏನು ಹೇಳಕ್ ಆಗೋದಿಲ್ಲ, ಇದನ್ನ ನೀವು ಹಳೆ ಮ್ಯಾನೇಜರ್ ಇದ್ರು ಅವ್ರ ಹತ್ರನ ಕೇಳ್ಬೇಕಿತ್ತು, ನನಗೆ ಕೇಳಬಾರ್ದು. ಆಮೇಲೆ ಅಂದ್ರೆ ಅಲ್ಲಿ ಸ್ಥಳೀಯ ಒಂದು ಜನರನ್ನ ಕರ್ಕೊಂಡು ಇವ್ರು ಇದ್ದಲ್ಲೇನೆ ಹೋಗಿ ಒಂದು ವಾರ್ನಿಂಗ್ ಅನ್ನ ಮಾಡಿ ಒಂದು ಅವರಿಗೆ ಕಡಕ್ಕೆ ಒಂದು ದರ್ಪಣ ತೋರಿದ್ದಾರೆ ಅಂತ ಹೇಳ್ಬೋದು ಪ್ರವೀಣ್. ಓಕೆ ಶ್ರೀಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸುನಿಲ್ ಪಾಟೀಲ್ ವಂಚಿತ ಗ್ರಾಹಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್, ಏನಿದು, ಏನ್ ಮೋಸ ಆಗಿದೆ ಸರ್? ನಾವು 2021ರಲ್ಲಿ PMSP ಲೋನ್ ಅಂತ ತಗೊಂಡಿದ್ವಿ ರೀ. ಕೆನರಾ ಬ್ಯಾಂಕ್, ನಮ್ಮೂರಿನ ಹರಿಗಿರಿ ಕೆನರಾ ಬ್ಯಾಂಕ್ ತಗೊಂಡಿದ್ವಿ ಸರ್. ಅವಾಗಿಂದ ನಾವು 3 years ತನಕ ಕಂಪ್ಲೀಟ್ ಆಗಿ ಅಮೌಂಟ್ ಪೂರ ಪೇ ಮಾಡ್ಕೊತ ಬಂದಿದ್ವಿ ಸರ್. ಲೋನ್ ಅಮೌಂಟ್ ಅನ್ನ? ಹಾ ಸರ್, ಲೋನ್ ಅಮೌಂಟ್ ಅನ್ನ ಕಟ್ಕೊತ ಬಂದಿದ್ವಿ ಸರ್. ಆಮೇಲೆ ನಮ್ಗೆ ಹೆಚ್ಚುವರಿ ಲೋನ್ ಬೇಕಂದ್ರೆ ಸರ್ ಇದನ್ನ 3 ವರ್ಷ ನಮ್ ಪೀರಿಯಡ್ ಅಮೌಂಟ್ ಕ್ಲಿಯರ್ ಐತ್ರಿ. ಕಟ್ಬೇಕಾದ ಅಮೌಂಟ್ ಕಟ್ಟಿದ ನಂತರ ಸರ್ ಭೇಟಿಯಾಗಿ ಸರ್ ಅದನ್ನ ಅಮೌಂಟ್ ಜಮಾ ಹಿಡಿದು ಹೊಸ ಲೋನ್ ಅರ್ಜಿ ತೋರಿ ಅಂತ ಹೇಳಿದೆ. ಮತ್ತೆ ಇಲ್ಲ, ನಿಮ್ದು ಕ್ಲಿಯರೆನ್ಸ್ ಲೆಟರ್ ಬರ್ಬೇಕು, ಅಲ್ಲಿ ತನ ಮಾಡಕ್ ಬರಲ್ಲ ತಂದ್ ಸರ್. ಆಮೇಲೆ ಸರ್ ಅದಕ್ಕೆ ಮುಂದಿನ ಹೇಳ್ರಿ ಪ್ರೋಗ್ರಾಮ್ ಅದ್ನ ಮಾಡ್ತೀವಿ ತಂದ್ರಿ. ಆಮೇಲೆ KVS ಇಂದ ಸರ್ ಬರ್ಬೇಕು, ಫಿಸಿಕಲ್ ವೆರಿಫಿಕೇಶನ್ ಆಗ್ಬೇಕು ತಂದ ಸರ್.
ಹಾಗಂತಲ ಸರಿ ಆಯ್ತ್ರಿ ಅಂತ ಅವ್ರು ಕಾಂಟ್ಯಾಕ್ಟ್ ಮಾಡ್ಸ್ಕೊಂಡ್ ಎಲ್ಲಾನು ಸರ್ ಅವತ್ತಿಂದ ನಾನು ಲೆಟರ್ ಕೊಟ್ಟಿದ್ದೀನಿ ಅಲ್ಲಿ ಹುಬ್ಳಿಯವರಿಗೆ ಹೋಗಿ ಇಲ್ಲಿಂದ ಒಂದು 5-6 ಸಲ ಹೋಗಿದ್ದೀನಿ ಸರ್ ನಾನು. ಆಮೇಲೆ ಹೋಗಿ ಬಂದು ಅಲ್ಲೆಲ್ಲ ಲೆಟರ್ ಕೊಟ್ಟು ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡು PMHP ಪೋರ್ಟಲ್ ಒಳಗೂ ನಾನು ಸ್ವತಃ ಆನ್ಲೈನ್ ಮುಖಾಂತರ ನಂದು ಲೋನ್ ಮುಗಿದಿದ್ದೆ. ನಾನು ಸಬ್ಸಿಡಿ ಅಮೌಂಟ್ ನಂಗೆ ಹಾಕಿ ನನಗೆ ಹೊಸ ಉದ್ಯೋಗ ಮಾಡಕ್ ಅವಕಾಶ ಮಾಡಿಕೊಡಿ 2ನೇ ಲೋನ್ಗೆ ಅಂತೇಳಿ ಅಪ್ಲಿಕೇಶನ್ ಹಾಕಿದ್ದೀನಿ ಸರ್. ಅಕ್ಟೋಬರ್ 2024 ಸರ್. ಓಕೆ. ಆಮೇಲೆ ಮತ್ತು ಅದಾದ್ಮೇಲೆ ಕೆಲವು ದಿನ ನಂತರ ಏನಾಯ್ತ್ರಿ, ಮ್ಯಾನೇಜರ್ ಕಡೆಯಿಂದ ಅಕೌಂಟ್ ಮ್ಯಾನೇಜ್ ಆಗೈತಿ ನಂದ್ರಿ. ಸರ್ ಯಾಕೆ ಮ್ಯಾನೇಜ್ ಅಂತ ಕೇಳಿದ್ರೆ ಇಲ್ಲ ಅದು ನಿಮ್ದಿನ ಫಿಸಿಕಲ್ ವೆರಿಫಿಕೇಶನ್ ಆಗಿಲ್ಲ. ಅಂದ್ರೆ ನಿಮ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿನ ಹಣ ಕಡಿಮೆ ಆಗ್ತಾ ಬರ್ತಾ ಹೋಯ್ತು. ಕಡಿಮೆ ಆಗೋದಷ್ಟೇ ಅಲ್ಲ ಸರ್, ಮೈನಸ್ 50,000 60,000 ಈ ತರ ಆಗುತ್ತೆ ಬಂದ್ ಸರ್. ಅಕೌಂಟ್ ಸ್ಟೇಟ್ಮೆಂಟ್ ಅಲ್ಲಿ ಏನಂತ ತೋರಿಸ್ತದೋ, ರೀಸನ್ ಏನ್ ತೋರಿಸ್ತೋ, ಯಾವ ಕಾರಣಕ್ಕಾಗಿ ಕಡಿತ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅದನ್ನ ಕೇಳಿದ್ರೆ ಸರ್ PMHP ಕಡೆಯಿಂದ ಆಗಿದೆ, ನಿಮ್ದು ಇನ್ಸೂರೆನ್ಸ್ ಅದು ಪಾಲಿಸಿದು ಚಾರ್ಜಸ್ ಅದು ಕಟ್ ಆಗಿದೆ ಅಂತ ಹೇಳಿದೆ ಸರ್. ನಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ, ಮಾಹಿತಿ ಕೊಡಿ ಅಂದ್ರೆ ಕೊಡಾಕ್ತಾ ಇರಲಿಲ್ಲ ಸರ್. ಕೇಳಿದ್ರೆ ಪೇಲಾ ಮ್ಯಾನೇಜರ್ ಕೇಳು ಹಾಗಾಗಿ ಅಂದ್ರೆ ಸರ್. ಆಮೇಲೆ ಅವತ್ತು ನಾನು ಬ್ಯಾಂಕಿಗೆ ನನ್ ಸ್ಟೇಟ್ಮೆಂಟ್ ಕೊಡಂದ್ರೆ ನನ್ ಕಡೆ ಸೈನ್ ತಗೊಳ್ತಾರೆ ಸರ್. ಸೈನ್ ತಗೊಳ್ಳುವಾಗ ಆಲ್ಮೋರ್ ಅಂತ ಇದ್ ಸರ್ ನಮ್ಮಲ್ಲಿ ಫಾರ್ಮ್ದಾಗ. ಸರ್ ಆಲ್ಮೋರ್ ಯಾಕೆ ಕೇಳಿದ್ರೆ ನೀವು ಲೋನ್ ತಗೊಂಡಿದ್ದಾಗ ಅಲ್ಲಿ ಮ್ಯಾನೇಜರ್ ಇದ್ರು ಸರ್, ಅದಕ್ಕೆ ತಗೊಂಡಿದ್ವಿ ಅಂತಂದ್ರಿ ಸರ್. ಆಲ್ಮೋರ್ ಯಾಕೋ ನಂಗೆ ಇದ್ದ ಸರ್ ಡೌಟ್ ಅನ್ಸುತ್ತೆ, ನಾನು ಫೋಟೋ ತಗೊಂಡೇನಿ ಸರ್. ಓಕೆ. ಫೋಟೋ ತಗೊಂಡು ಅವಾಗ ಇದನ್ನ ಚೆಕ್ ಮಾಡಿದ್ರೆ ಇವಾಗ ಏನ್ ಹೇಳ್ತಿದ್ದಾರೆ ಸರ್ ಅವರು, ನಿಮ್ದು ಅಕೌಂಟ್ ಬೇರೆ ಇನ್ನೊಂದು ಲೋನ್ ಇದೆ ಆ ತರ ಈ ತರ ಅಂತ ಹೇಳಿ ಸುಳ್ಳು ಕೊಡುತ್ತಾರೆ ಸರ್. ಅದ್ರ ಬಗ್ಗೆ ಏನು ಆನ್ಸರ್ ಮಾಡಾಕ್ತಿಲ್ಲ. ಅಂದ್ರೆ ಇನ್ನೊಂದು ಲೋನಿಗೆ ನಿಮ್ಮ ಹಣ ಏನಾದ್ರು ಹೋಗ್ತಿದೆ ಅಂತ ಏನಾದ್ರು ಹೇಳಿದ್ರಾ ಏನು? ಸರ್ ನನ್ನ ಕರೆಂಟ್ ಅಕೌಂಟ್ ಅನ್ನ ಅವರು ODI ಆಗಿ ಟ್ರಾನ್ಸ್ಫರ್ ಮಾಡಿದಾರೆ ಅಂತ ಸರ್. ನಾನು ಮೊಬೈಲ್ ಆಪ್ ಅಲ್ಲಿ ಪ್ರತಿದಿನ ನೋಡ್ಕೊತಿರ್ತೀನಿ ಸರ್. ಓಕೆ. ಅವಾಗ ಇದ್ದದ್ದು ಮೈನಸ್ ಅಕೌಂಟ್ ಯಾವ ತರ ಏನೋ ಒಂದು ವಿಷಯನೂ ಗೊತ್ತಿಲ್ಲ ಸರ್. ಇಲ್ಲಿವರೆಗೆ ಎಲ್ಲವನ್ನು ಚೆಕ್ ಮಾಡಿದ್ರಾ ನಿಮ್ಮ ಅಕೌಂಟ್ ಡಿಜಿಟಲ್ ವ್ಯವಹಾರಗಳು ಎಲ್ಲವನ್ನು? ಸರ್ ಇನ್ನೂವರೆಗೆ ನಮ್ಗೆ ಯಾವ ತರ ಮಾಹಿತಿನೇ ಸರ್, ಇನ್ನೊಂದು ಅಕೌಂಟ್ ಇದೆ ಅನ್ನೋದು ಮಾಹಿತಿ ಇಲ್ಲ ಸರ್. ಅದಷ್ಟೇ ಅಲ್ದರಿ ನನ್ನ ಅಕೌಂಟ್ಲಿ ಬೇರೆ ಒಂದು ವ್ಯಕ್ತಿ ಅಕೌಂಟ್ ಟ್ರಾನ್ಸ್ಫರ್ ಇದೆ ಸರ್ ಅಮೌಂಟ್ ರೀ. ಹಾಗೆ ಸಂಪರ್ಕದಲ್ಲಿ ಸ್ವತಃ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಆಗಿರುವಂತ ಮಾಂತೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಒಬ್ರು ಸುನಿಲ್ ಪಾಟೀಲ್ ಅನ್ನೋ ಗ್ರಾಹಕರ ಈ ಪ್ರಕರಣ ನಿಮ್ ಗಮನಕ್ಕಿದೆಯಾ ಸರ್ ಇದು? ಗಮನಕ್ಕಿದೆ ಸರ್. ಅವ್ರು ನಮ್ಮ ಹತ್ರ ಬಂದಿದ್ದಾರೆ. ಅವರಿಗೆ ಸಂಬಂಧಪಟ್ಟ ಅಕೌಂಟ್ ಸ್ಟೇಟ್ಮೆಂಟ್ ಗಳನ್ನೆಲ್ಲ ತೋರಿಸಿದೀವಿ. ಅವರು 2021ರಲ್ಲಿ ಸಾಲ ತಗೊಂಡಿರ್ತಕ್ಕಂತ ಎಲ್ಲಾ ದಾಖಲಾತಿಗಳು, ಲೋನ್ ಪೇಪರ್ ಗಳನ್ನೆಲ್ಲ ತೋರಿಸಿದೀವಿ. ಅವ್ರ ಏನ್ ಹೇಳ್ತಾರೆ, ನಾನು ತಗೊಂಡಿಲ್ಲ ಆ ಟೈಮಲ್ಲಿ 21ರಲ್ಲಿ 22ರಲ್ಲಿ ಅಂತ ಹೇಳ್ತಾರೆ. ಇದು ನಿರಾಧಾರ ಮತ್ತು ಸುಳ್ಳು ಆರೋಪ. ಓಕೆ. ಹಾ ಸರ್. ಅವ್ರದ್ದೇನೋ ಅಕೌಂಟ್ ಅಲ್ಲಿ ಇರುವಂತ ಹಣ ಕಟ್ ಆಗ್ತಾ ಇದೆ ಅಂತ ಹೇಳ್ತಾರೆ, ಮೈನಸ್ ಆಗ್ತಿದೆ ನನ್ನ ಬ್ಯಾಲೆನ್ಸ್ ಅಂತ. ಅದೇ ಸರ್, ಇಂಟ್ರೆಸ್ಟ್ ಮತ್ತೆ ಚಾರ್ಜ್ ಅವ್ರೇನ್ ಹೇಳ್ತಾರೆ, ಅವರಿಗೆ PMEGP ಅಲ್ಲಿ ಲೋನ್ ಕೊಟ್ಟಿದ್ವಿ. ಅದು ಒಂದು 9 ಲಕ್ಷ ಟರ್ಮ್ ಲೋನು, 50,000 OD ಅಂತ ಹೇಳಿ ಕೊಡ್ತೀವಿ PMEGP ಅಲ್ಲಿ. ಓಕೆ. ಅದು ಅವ್ರೇನ್ ಹೇಳ್ತಾರೆ, ನಾನು OD ತಗೊಂಡಿಲ್ಲ ಅಂತ ಹೇಳ್ತಾರೆ. 21ರಲ್ಲಿ OD ಓಪನ್ ಆಗಿರೋದು, ಸ್ಟೇಟ್ಮೆಂಟ್ಸ್ ಅವ್ರು ಸೈನ್ ಮಾಡಿರೋದು, ಹಳೆ ಮ್ಯಾನೇಜರ್ ಸೈನ್ ಎಲ್ಲ ಇದೆ ಅದರಲ್ಲಿ. ಅದು ತೋರಿಸಿದೀವಿ. ಈಗ ಅವ್ರು ಏನ್ ಹೇಳ್ತಾ ಇದಾರೆ, ನಾನು ತಗೊಂಡೇ ಇಲ್ಲ, ನನಗೆ ಯಾರು ಹೇಳಿಲ್ಲ ಅವಾಗ ಅಂತ ಹೇಳ್ತಾರೆ. ಅದು ನಾವೆಲ್ಲ ಹೇಳಿದೀವಿ ಅವ್ರಿಗೆ. ಈಗ ನಾನ್ ಬಂದು 4 ತಿಂಗಳಾಯ್ತು ಈ ಬ್ರಾಂಚ್ಗೆ. ಬಂದ ನಂತರ ಅವ್ರಿಗೆ ಹೇಳಿದೆ, ಈ ತರ ಸಾಲ ಇದೆ ನಿಮ್ದು ತುಂಬಬೇಕು ಅಂತ ಹೇಳಿ. ಸರಿಯಾದ ಸಮಯಕ್ಕೆ ಕಟ್ತೀನಿ, ಅಮೌಂಟ್ ಎಲ್ಲ ಕಟ್ತಾನೆ ಇದೀನಿ, ಆದ್ರೂ ಅಮೌಂಟ್ ಕಟ್ ಆಗುತ್ತೆ ಅಂತಾರ ಅವರು. ಸರಿಯಾದ ಸಮಯಕ್ಕೆ ಕಟ್ಟಿಲ್ಲ ಸರ್ ಅವರು. NP ಆಗ್ಲಿಕ್ಕೆ 3 ತಿಂಗಳ ಅವಧಿ ಇರುತ್ತದೆ, 90 ದಿನ ಕಾಲಾವಕಾಶ ಇರ್ತದಲ್ಲ. ಅದು ಲಾಸ್ಟ್ ಡೇ ಅವರು ಕ್ರಿಟಿಕಲ್ ಅಮೌಂಟ್ ನ ಕಟ್ತಾ ಬಂದಿದ್ದಾರೆ. ಅದು ನಾವು ಅವರಿಗೆ ತಿಳಿಸಿ ಹೇಳಿದೀವಿ, ಈ ತರ ಕಟ್ಟದೇ ಇದ್ರೆ ನಿಮ್ದು ಸಾಲ ಕಟ್ಬಾಕಿ ಆಗುತ್ತೆ, ಸಬ್ಸಿಡಿ ನಿಮಗೆ ದೊರೆಯಲ್ಲ, ವಾಪಸ್ ಸರ್ಕಾರಕ್ಕೆ ಹೋಗುತ್ತೆ ಸಬ್ಸಿಡಿ, ಆತರ ಮಾಡ್ಕೋಬೇಡಿ ಅಂತ ಹೇಳಿ ಎಲ್ಲ ತಿಳಿಸಿ ಹೇಳಿದೀವಿ ಅವರಿಗೆ. ಆದ್ರೂ ಕೂಡ ಅವರಿಗೆ ಅರ್ಥ ಆಗ್ತಿಲ್ಲ. ಆಕ್ಚುಲಿ ನಮ್ಮ LDM ಅವ್ರು ಕೂಡ ಅವ್ರಿಗೆ ತಿಳಿಸಿ ಹೇಳಿದ್ದಾರೆ, ನಮ್ಮ ರೀಜನಲ್ ಆಫೀಸರ್ ಕೂಡ ತಿಳಿಸಿ ಹೇಳಿದ್ದಾರೆ ಅವರಿಗೆ. ಆದ್ರೂ ಕೂಡ ಅವರು ನಾನು ತಗೊಂಡಿಲ್ಲ. ಬಟ್ ಅವ್ರು ಏನ್ ಹೇಳ್ತಿದ್ದಾರೆ, ನಾನು ಸರಿಯಾದ ಸಮಯಕ್ಕೆ ಲೋನ್ ಕಟ್ಟಿದ್ದೀನಿ, ನಾನು ರೀಪೇ ಮಾಡಿದೀನಿ ವಿತ್ ಇಂಟ್ರೆಸ್ಟ್, ನನಗೆ ಇನ್ನೊಂದು ಹೆಚ್ಚುವರಿ ಸಾಲ ಬೇಕಾಗಿದೆ, ಕೊಡ್ತಾ ಇಲ್ಲ ಅಂತ. ಅದೇ ಸರ್, ಈಗ 9 ಲಕ್ಷ ಅವರು ಕಟ್ಟಿದ್ದಾರೆ, 50,000 ಅವ್ರದ್ದು OD ಉಳ್ಕೊಂಡಿದೆ, ಅದನ್ನು ಕೂಡ ಸಂಪೂರ್ಣವಾಗಿ ಕಟ್ಟಿದ್ರೆ ಮುಂದೆ ಹೋಗ್ಬೋದು. ಅವರು ನಾನು ತಗೊಂಡೇ ಇಲ್ಲ ಅಂತ ಹೇಳಿ ಆರೋಪ ಮಾಡಿದ್ರೆ ಅದು ಸರಿ ಇಲ್ಲ ಅಲ್ಲ. ಬಟ್ ಅವ್ರು ಕರೆಂಟ್ ಅಕೌಂಟ್ ಅನ್ನು OD ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಇಲ್ಲ, ಅದು ODನೇ ಇದೆ. OD ಸಾಲ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಸಾಲ ಅಂತಾನೆ ಇರುತ್ತೆ ಅದು. ಅದೇ ಸಾಲನೇ ಇದೆ ಅದು. ವರ್ಷ ರಿನ್ಯೂವಲ್ ಕೂಡ ಮಾಡಿದ್ದಾರೆ. ನಾನು ಹಳೆ ಮ್ಯಾನೇಜರ್ ಕೂಡ ಅವ್ರಿಗೆ ಸ್ಪೀಕರ್ ಫೋನ್ ಅಲ್ಲೇ ಮಾತಾಡ್ಸಿದೀನಿ ಬ್ರಾಂಚಿಗೆ ಬಂದಾಗ. ಅವರು ಕೂಡ ಹೇಳಿದ್ದಾರೆ, 3 ವರ್ಷ ನೀವು ನನ್ನ ಎದುರಿಗೆ ಕೂತು ಸಹಿ ಮಾಡಿದೀರಾ ಅಂತೆಲ್ಲ ತಿಳಿಸಿ ಹೇಳಿದಾರೆ ಅವ್ರಿಗೆ. ಆದ್ರೂ ಕೂಡ ಅವ್ರಿಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ ಅವ್ರಿಗೆ.
ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಎಲ್ಲ ದಾಖಲಾತಿಗಳನ್ನು ನಾವು ತೋರಿಸಿದೀವಿ ಅವ್ರಿಗೆ ನಮ್ಮ ಬ್ಯಾಂಕಿಗೆ ಬಂದಾಗ್ಲೂ ಕೂಡ. ಅವ್ರು ಅರ್ಥ ಮಾಡ್ಕೋಬೇಕು ಸರ್. 21ರಲ್ಲಿ 22ರಲ್ಲಿ 23ರಲ್ಲಿ ಎಲ್ಲ ರಿನ್ಯೂವಲ್ ಮಾಡಿದ್ದಾರೆ ಓಡಿ. ಮತ್ತೆ ಎಲ್ಲ ಅವ್ರು ಸಾಲ ತುಂಬಿದ್ದಾರೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಅವ್ರಿಗೆ. ಇದು ಕೂಡ ನಿಮ್ದು 50,000 ಸಾಲ ಉಳಿದಿದೆ, ಅದನ್ನು ಕೂಡ ಕಟ್ಬೇಕಾಗುತ್ತೆ ಅಂತ ಹೇಳಿದೀವಿ. ಈಗ 50,000 ಕಟ್ಟಿದ್ರೆ ಎಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ ಇದೀಗ. ಅವ್ರದ್ದು ಸಬ್ಸಿಡಿ ಬಂದಿದ್ದೆಲ್ಲ ನಾವು ಇದನ್ನ ಮಾಡಿದೀವಿ, ಅವರ ಲೋನ್ ಅಕೌಂಟ್ಗೆಲ್ಲ ಅಡ್ಜಸ್ಟ್ ಮಾಡಿ ಅವ್ರದ್ದು ಕ್ಲೋಸ್ ಮಾಡಿದೀವಿ ಟರ್ಮ್ ಲೋನ್ಸ್ ನ. ಇದೊಂದು ಮಾತ್ರ ಉಳಿದಿದೆ, ಅದು ಕೂಡ ಕಟ್ಟಿ ಅಂತ ಹೇಳ್ತಾ ಇದೀವಿ ಅವ್ರಿಗೆ. ಅವರು ಸ್ವಲ್ಪ ಅರ್ಥ ಮಾಡ್ಕೊತಾ ಇಲ್ಲ ಅದನ್ನ. ಓಕೆ ಸರ್, ನೀವಾದ್ರೂ ಅವರಿಗೆ ವಾಸ್ತು ಸ್ಥಿತಿನ ಸ್ವಲ್ಪ ಅರ್ಥ ಮಾಡಿಸಿ ಇದನ್ನ ಮಾಡಿಸಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಜೀ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ ಮಂತೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್. ಸುನಿಲ್ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಹೇಳ್ತಿದ್ದಾರೆ 50,000 ಬಾಕಿ ಇದೆ, ಅದೊಂದು ಕಟ್ಟಿದ್ರೆ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತಾರೆ ಮ್ಯಾನೇಜರ್. ಸರ್ ನಾನು ಅದನ್ನೇ ಕೇಳ್ತಿದ್ದೀನಿ ಸರ್. ನನ್ ಟೋಟಲ್ ನೀವು ಲೋನ್ ನನ್ಗೆ ಎಷ್ಟು ಸ್ಯಾಂಕ್ಷನ್ ಮಾಡಿದ್ರಿ ಅದ್ ನನ್ಗ ಒಂದು ಸ್ಟೇಟ್ಮೆಂಟ್ ಕೊಡಿ ತಿಳ್ತಿದ್ದೀನಿ ಸರ್. ಸ್ಟೇಟ್ಮೆಂಟ್ ಕೂಡ ನಾವೆಲ್ಲ ತಿಳಿಸಿ ಹೇಳಿದೇವಿ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. 9.5 ಲಕ್ಷ ಟೋಟಲ್ ಇರೋದು, ಉಳಿದ ಹಣವನ್ನ ನಾವು ಯೋಜನೆ ಅಡಿಯಲ್ಲಿ ಕಟ್ ಮಾಡ್ಕೊಂಡು ರೀಪೇಮೆಂಟ್ ಮಾಡ್ಕೊಂಡಿದೀವಿ, ಎಲ್ಲವೂ ಆಗಿದೆ. 50,000 ಬಾಕಿ ಇದೆ, ಅದೊಂದು ಕಟ್ಬಿಟ್ರೆ ಮುಗಿದು ಹೋಗ್ಬಿಡುತ್ತೆ. ನಾನು ಅವ್ರನ್ನ ಕ್ವಶನ್ ಕೇಳ್ತಾ ಇರೋದು ಅಷ್ಟೇ ಸರ್. ನನ್ ಲೋನ್ ಎಷ್ಟಾಗಿದೆ? 9 lakh ಆಗಿದೆ ಅಲ್ಲ ಸರ್. ಆಮೇಲೆ ಓಡಿ ಅಂತ ಇವ್ರು ಹೇಳ್ತಿದ್ದಾರೆ, ಪ್ರೆಸೆಂಟ್ ಇವಾಗ ಹೇಳ್ತಿದ್ದಾರೆ ಸರ್. ಇನ್ನೂರಿಗೆ ಅದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸರ್ ನಮಗೆ. ಆಮೇಲೆ ನನಗೆ ನಿಮ್ದು ಜಿಮ್ ಇದೆ, ನಿಮ್ಗೆ ಓಡಿ ಬರಲ್ಲ, ಅದ್ರ ಕೋವಿಡ್ ಲೋನ್ ತಗೊಳ್ಳಿ ಅಂತೇಳಿ ಕೋವಿಡ್ ಲೋನ್ ಕೊಟ್ಟಿದ್ದಾರೆ ಸರ್ ನಂಗೆ. ಓಕೆ, ಮತ್ತ ಯಾವ್ದೋ ಒಂದು ಅಕೌಂಟ್ ಸರ ಕಸ್ಟಮರ್ ಸೈನ್ ಬೇಕ್ರಿ, ಅವ್ನ್ ತಿಳಿಸ್ಬೇಕ್ರಿ. ನಮ್ಗೆ ಏನಾರ ಒಂದು ಮಾಹಿತಿ ಬೇಕು ಸರ್. ಎಲ್ಲ ಪರ್ ಮಂತ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೋಬೇಕು, ಇಲ್ಲ ಚಾರ್ಜಸ್ ತಗೋಬೇಕು, ಏನಾರು ತಗೋಬೇಕು ಸರ್. ನನ್ನ ಕಡೆಯಿಂದ ಅವ್ರು ಏನು ಒಂದ್ ರೂಪಾಯಿನೂ ಕೇಳಿಲ್ಲ, ಏನೂ ಇಲ್ಲ ಸರ್. ನಾನು ಮತ್ತು ಪ್ರತಿ ವರ್ಷ ಸರ್ ನನ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ಕೊತಿದ್ದೀನಿ ಸರ್. ಸುನಿಲ್ ಅವರೇ, ಇನ್ನೊಂದ್ಸರಿ ಬ್ಯಾಂಕಿಗೆ ಹೋಗಿ ಮ್ಯಾನೇಜರ್ ಜೊತೆ ಸರಿಯಾಗಿ ಮಾತನಾಡಿ ಎಲ್ಲ ದಾಖಲಾತಿಗಳನ್ನು ಒಂದ್ಸರಿ ಪರಿಶೀಲನೆ ಮಾಡ್ಕೊಳ್ಳಿ ಸರ್. ಅವರು ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮನ್ನ ಹೊಡಿಗೆ ಬರುತ್ತೆ ಸರ್, ನಮ್ ಜಿಮ್ ತನ ಬಂದು. ಇನ್ನೊಂದ್ಸರಿ ಹೋಗಿ, ಈಗ ಮಾತನಾಡಿದ್ದಾರೆ, ಸಮಸ್ಯೆಯನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದ್ಸರಿ ಅವ್ರ ಜೊತೆ ಮಾತನಾಡಿ. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್.